ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಗೊಬ್ಬರವಾಡಿ ಗ್ರಾಮದಲ್ಲಿ ಶ್ರೀ ರಾಚೋಟೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ 21ರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ರಾಚೋಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಜಗದ್ಗುರು ಸ್ವಾಮಿ ಮಠ್ ಅವರು ತಿಳಿಸಿದ್ದಾರೆ. ಇದೇ ಏಪ್ರಿಲ್ 21ರಂದು ಮಹಾರುದ್ರಾಭಿಷೇಕ, ಅನ್ನಪೂಜೆ, ಕುಂಭಮೇಳ, ಭಕ್ತ ಸಮೂಹದಿಂದ ಕಳಸ ಮೆರವಣಿಗೆ, ಗೋಪುರ ಅನಾವರಣ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣೆ, ಭಕ್ತ ಸಮೂಹದಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಮತ್ತು ಅನೇಕ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಶ್ರೀ ರಾಚೋಟೇಶ್ವರ ಪ್ರಸನ್ನ ದೇವಸ್ಥಾನ ಸ್ಥಾಪನೆ 1711. ಶ್ರೀ ರಾಚೋಟೇಶ್ವರ ದೇವಾಲಯ ಗೊಬ್ಬರವಾಡಿ, ತಾಲೂಕಾ ಕಮಲಾಪುರ, ಜಿಲ್ಲಾ ಕಲಬುರಗಿ. 324ನೇ ಜಾತ್ರೆ ಮಹೋತ್ಸವ. ಸದ್ಭಕ್ತರೇ, ಶ್ರೀ ರಾಚೋಟೇಶ್ವರ ದೇವಾಲಯವು ಸುಮಾರು 324 ವರ್ಷಗಳ ಹಳೆಯ ದೇವಸ್ಥಾನ, ಐತಿಹಾಸಿಕ ಹಾಗೂ ಯಾತ್ರಾ ಸ್ಥಳವಿದ್ದು, ಅವತಾರಿ ಪುರುಷ ಶ್ರೀ ರಾಚೋಟೇಶ್ವರನು ಪರಮಾತ್ಮನ ಅವತಾರವಿದ್ದು, ಶಿಷ್ಟರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಜಗತ್ತನ್ನು ರಕ್ಷಿಸಿದ ಮಹಾಶಿವನಾದ ಪರಮಾತ್ಮನ ಮಹಾ ಅವತಾರವೇ ಶ್ರೀ ರಾಚೋಟಿ ರುದ್ರವಾಗಿ ಪ್ರಸಿದ್ಧಿ ಪಡೆದ ಮಹಾಮಹಿಮ ರುದ್ರ ಅವತಾರಿ ಶ್ರೀ ರಾಚೋಟೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಆದ ಕಾರಣ ಸಕಲ ಸದ್ಭಕ್ತರು ಆಗಮಿಸಿ ದೇವರ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ವಿನಂತಿ. ಕಾರ್ಯಕ್ರಮಗಳು: ರವಿವಾರ ದಿನಾಂಕ 21/4/2024, ಶಾಲಿವಾನ ಶಕೆ 1944, ಕ್ರೋಧಿನಾಮ ಸಂವತ್ಸರ ಚೈತ್ರ ಶುದ್ಧ 15ರಂದು ಮುಂಜಾನೆ 11 ಗಂಟೆಗೆ ರುದ್ರಾಭಿಷೇಕ, ಅನ್ನಪೂಜೆ, ಕುಂಭಮೇಳ, ಭಕ್ತ ಸಮೂಹದಿಂದ ಕಳಸ ಮೆರವಣಿಗೆ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾದ ವಿತರಣೆ, ಭಕ್ತ ಸಮೂಹಕ್ಕೆ ಸನ್ಮಾನ ಸಮಾರಂಭ, ಸಾಯಂಕಾಲ 6 ಗಂಟೆಗೆ ಭಕ್ತ ಸಮೂಹದಿಂದ ಜ್ಯೋತಿ ಬೆಳಗಿಸುವುದು, ರಾತ್ರಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅಗ್ಗಿ ಸಮಾರಂಭ ಹಾಗೂ ರಥೋತ್ಸವ ಸಮಾರಂಭ. ವಿಶೇಷ ಡೊಳ್ಳಿನ ಕಾರ್ಯಕ್ರಮ, ಮದ್ದು ಸುಡುವುದು, ಪುರವಂತರಿಂದ ಶಸ್ತ್ರಸೇವೆ, ಸುತ್ತಮುತ್ತಲಿನ ಹಳ್ಳಿಯ ಭಕ್ತರಿಂದ ಹಾಗೂ ನುರಿತ ಕಲಾವಿದರಿಂದ, ಸೂರ್ಯನಾರಾಯಣ ಭಜನ ಮಂಡಳಿ ಚುಡುಗುಪ್ಪ ಇವರಿಂದ ಸಂಗೀತ ಕಾರ್ಯಕ್ರಮ, ಅಕ್ಕಮಹಾದೇವಿ ಮಹಿಳಾ ಮಂಡಳ ಬೆಳಕೆರ ಹಾಗೂ ಹಳ್ಳಿಕೇಡಕ್ಕೆ ಇವರಿಂದ ಭಜನೆ ಕಾರ್ಯಕ್ರಮ ನಡೆಯುತ್ತದೆ. ಕಾರಣ ಸಕಲ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ರಾಚೋಟೇಶ್ವರ ದರ್ಶನ ಪಡೆದು ಪುನೀತರಾಗಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಹಳ್ಳಿಕೇಡ್ ಕೇದಿಂದ ಗೊಬ್ಬರವಾಡಿಗೆ ಬಸ್ಸು ಹಾಗೂ ಆಟೋ ಸೌಕರ್ಯವಿದೆ. ವಿಶೇಷ ಸೂಚನೆ: ದೇವಸ್ಥಾನ ಕಟ್ಟಡ ಪ್ರಗತಿಯಲ್ಲಿದ್ದು ಭಕ್ತಾದಿಗಳು ತನು ಮನ ಧನದಿಂದ ದೇಣಿಗೆ ರೂಪದಲ್ಲಿ ಧನ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ತಾವೆಲ್ಲರೂ ಭಕ್ತಾದಿಗಳು ಬಂದು ಶ್ರೀ ರಾಚೋಟೇಶ್ವರ ಜಾತ್ರಾದಲ್ಲಿ ಪಾಲ್ಗೊಂಡು ದರ್ಶನ ಆಶೀರ್ವಾದ ಪಡೆದು ಸಕಲ ಐಶ್ವರ್ಯ, ಆರೋಗ್ಯ, ಭಾಗ್ಯ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ.